ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗೆ ಪ್ರಸಾರವನ್ನು ಕಂಡಿರುವಂತಹ ಕರ್ಣ ಧಾರಾವಾಹಿ ತುಂಬಾನೇ ಸದ್ದು ಮಾಡ್ತಿರುವಂತಹ ಧಾರಾವಾಹಿ ಅಂತಾನೆ ಹೇಳ್ಬೋದು. ದಿನೇ ದಿನೇ ವೀಕ್ಷಕರಿಗೆ ಹತ್ತಿರ ಆಗುತ್ತಿದೆ ಕರ್ಣ ಸೀರಿಯಲ್. ಒಂದೊಂದು ಸೀನ್ ಬೆಂಕಿ ಅಂತಿದ್ದಾರೆ ಸೀರಿಯಲ್ ಪ್ರಿಯರು. ರಾಧಾಕೃಷ್ಣನ ಸೀನ್ಗೆ ವೀಕ್ಷಕರು ಫುಲ್ ಫಿದಾ ಆಗಿದ್ದಾರೆ. ನಿಧಿ ಕನಸಿನಲ್ಲಿ ಕರ್ಣನ ಕನವರಿಕೆ ಜೋರಾಗಿದೆ. ಏನೇ ಪರಿಸ್ಥಿತಿ ಎದುರಾದ್ರೂ ಕರ್ಣನ ಜೊತೆ ಕನಸಿನ ಲೋಕಕ್ಕೆ ಜಾರಿ ಬಿಡ್ತಾಳೆ ನಿಧಿಮಾ. ಕರ್ಣ ಅಡುಗೆ ಮಾಡೋ ಸ್ಟೈಲ್ಗೆ ಫಿದಾ ಆಗಿದ್ದ ಡಾಕ್ಟ್ರಮ್ಮ ತನ್ನ ಮುದ್ದು ಮಾಡ್ತಾ ಊಟ ಮಾಡಿಸ್ತಿದ್ರೆ ಹೆಂಗಿರುತ್ತೆ ಅಂತ ಕೂಡ ಕನಸು ಕಾಣೋಕೆ ಶುರು ಮಾಡಿದ್ರು ನೋಡಿ. ತೇಟ್ ಹಾಲು ಜೇನು ಸಿನಿಮಾದಂತಿತ್ತು ಆ ಸೀನ್. ಇನ್ನು ವೀಕ್ಷಕರು ಈ ಸೀನನ್ನು ನೋಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಇನ್ನು ಶೂಟಿಂಗ್ ವೇಳೆ ನಡೆದ ಸೀನ್ ಸಖತ್ ಮಜವಾಗಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿ ಪದ್ಮಜರಾವ್ ಅವರ ಮನೆಯಲ್ಲಿ ಶೂಟಿಂಗ್ ನಡೆದಿದೆ. ಭವ್ಯ ಕಿರಣ್ ಸಖತ್ ಎಂಜಾಯ್ ಮಾಡ್ತಾ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನಿನ್ನೆ ಸಂಚಿಕೆಯನ್ನು ಅಷ್ಟೇ ಸೂಪರ್ ಆಗಿ ಮೂಡಿ ಬಂದಿದೆ. ಅದರಲ್ಲೂ ನಿಧಿ ಶ್ರೀಕೃಷ್ಣನ ಭಕ್ತೆ. ಕರ್ಣನಿಗೆ ಕಾಲ್ ಮಾಡಬೇಕು ಅಂತ ಹಂಬಲಿಸುತ್ತಿದ್ದ ನಿಧಿಗೆ ಅಕ್ಕ ನಿತ್ಯ ಕಾಲ್ ಮಾಡೋಕೆ ದಾರಿ ಮಾಡಿಕೊಡ್ತಾರೆ. ಆಗ ಕೃಷ್ಣನ ವೇಷದಲ್ಲಿ ನಮ್ರತ ಕಾಣಿಸಿಕೊಂಡಿದ್ದು ಚಂದವಾಗಿತ್ತು. ಕಿರಣ್ ರಾಜ್ಗೂ ಕೂಡ ಕೃಷ್ಣನ ವೇಷ ತೊಡಿಸಿದ್ರು. ಭವ್ಯ ರಾಧೆಯ ರೂಪದಲ್ಲಿ ಪ್ರೀತಿಯ ಮೆರವಣಿಗೆ ಹೊರಟಿದ್ರು. ಒಟ್ಟಿನಲ್ಲಿ ಕೃಷ್ಣನನ್ನ ರಾಧೆ ಆರಾಧಿಸೋ ರೀತಿ ಕರ್ಣನನ್ನ ಮನದಲ್ಲೇ ಹಚ್ಚಿಕೊಂಡಿರೋ ನಿಧಿಗೆ ಬಿಗ್ ಶಾಕ್ ಎದುರಾಗಲಿದೆ. ಕಾಲೇಜಿನ ತುಂಬ ಕರ್ಣ ನಿಧಿ ಬಗ್ಗೆ ಕೆಟ್ಟದಾಗಿ ಬಿಂಬಿಸೋ ಫೋಟೋಗಳನ್ನು ಅಂಟಿಸಿದ್ದಾನೆ ಕರ್ಣನ ತಮ್ಮ ಸಂಜು. ಇದಕ್ಕೆ ಕರ್ಣ ತಿರುಗೇಟು ಕೊಡ್ತಾನ? ಹೀಗಾಗಿ ಕರ್ಣ ಸೀರಿಯಲ್ ಮುಂದಿನ ಎಪಿಸೋಡ್ ನೋಡಲು ವೀಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದಾರೆ. ಇನ್ನೊಂದೆಡೆ ನಿಧಿಯ ಕನಸು ಕನಸಾಗೆ ಉಳಿಯುತ್ತಾ ಅಥವಾ ಕರ್ಣನ ಜೊತೆ ನಿಧಿ ಮದುವೆ ಆಗುತ್ತಾ ಅಂತಾನು ಕೂಡ ಮುಂದಿನ ಎಪಿಸೋಡ್ಗಳಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಹಾಗೇನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಧಿ ಮತ್ತು ಕರ್ಣ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.